see one more problem statement today and ಅದರ solution ಏನಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. Let's get to the problem statement very quickly, right? So yeah, let's get to the problem statement. So this is the problem, right? So 787 cheapest flights within K stops. Okay, fine. So let's reset this first, right? Okay, so there are n cities connected by some number of flights. Okay, so there are n cities, they are connected by n number of flights. Okay, so cities na hege anta kottidare 0 ಇಂದ lesser than n value. So if n is equal to 4 anta helandre 0 1 2 3 not inclusive of the last number because it is 0 based one. So 0 1 2 3 ಅಂತ ಹೇಳ್ಬಿಟ್ಟು ಅರ್ಥ. ಸೊ ಯು ಆರ್ ಗಿವನ್ ಅನ್ ಅರೇ ಆಫ್ ಫ್ಲೈಟ್ಸ್. ಸೊ ಫ್ಲೈಟ್ಸ್ ಅನ್ನೋ ಒಂದು ಅರೇ ಕೊಟ್ಟಿದ್ದಾರೆ. ಸೊ ವಿಚ್ ಟಾಕ್ಸ್ ಅಬೌಟ್ ಫ್ರಮ್, ಟು ಮತ್ತು ಪ್ರೈಸ್. ಎಕ್ಸಾಂಪಲ್ 0 1, 0 ಬೀಯಿಂಗ್ ಫ್ರಮ್ ಆ್ಯಂಡ್ 1 ಬೀಯಿಂಗ್ ಟು ಆ್ಯಂಡ್ ಕನೆಕ್ಟಿಂಗ್ ಫ್ಲೈಟ್ ಪ್ರೈಸ್ ಬೀಯಿಂಗ್ 100. ಸೊ ದ್ಯಾಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಇಸ್. ಸೊ ಆ ಥರ ಒಂದು ಲೀಸ್ಟ್ ಕೊಡ್ತಾ ಹೋಗಿದ್ದಾರೆ ಫ್ಲೈಟ್ಸಲ್ಲಿ. ಸೊ ಎನ್ ಕೊಟ್ಟಿದ್ದಾರೆ, n is equal to 4 ಆ್ಯಂಡ್ ಫ್ಲೈಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಆಲ್ಸೋ ಗಿವನ್ ಸೋರ್ಸ್, ಡೆಸ್ಟಿನೇಷನ್ ಆ್ಯಂಡ್ ಕೆ. ಸೊ ವಿ ಆರ್ ಸಪೋಸ್ ಟು ಫೈಂಡ್ ಸೋರ್ಸ್ is 0 and destination 3 and k being 1. What is k? So k, written the cheapest from source to destination with most k stops. So this is available, this is at maximum ಎಷ್ಟು ಸ್ಟಾಪ್ ತಗೋಬೋದು ಅಂತ ಹೇಳ್ಬಿಟ್ಟು. ಓಕೆ, ಫರ್ದರ್ ಡೌನ್ ಏನು ಹೇಳ್ತಿದ್ದಾರೆ, ಇಫ್ ದೆರ್ ಇಸ್ ನೋ ಸಚ್ ರೂಟ್ ರಿಟರ್ನ್ -1. ಅಂದರೆ ರೂಟೇ ಇಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಆ ಥರದಕ್ಕೆ -1 ಅಂತ ಹೇಳಿ ರಿಟರ್ನ್ ಮಾಡಿ ಅಂತ ಹೇಳಿ ಅಂತಿದ್ದಾರೆ. ಈಸ್ ದೇರ್ ಅ -1 ಸಿನರಿಯೋ ಹಿಯರ್? ನೋ. ಸೊ ಯಾ, -1 ಸಿನರಿಯೋ ಇಸ್ ಈಸಿ ಟು ಇಮ್ಯಾಜಿನ್. ಸೊ ಇಮ್ಯಾಜಿನ್ ಎಲ್ಲ ರೂಟು ಎಂಡ್ ಆಗ್ತಾ ಇಲ್ಲ, 2ಗೆ ಏನಾಗ್ತಿದೆ, ಇಲ್ಲಿಂದ ಹೊರಗೆ ಹೊರಡ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, 2ಗೆ ಯಾವುದೂ ಇನ್ವರ್ಡ್ ಐಟಮ್ಸ್ ಇರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಅಥವಾ ಡಿಸ್ಜಾಯಿಂಟ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಯಾವುದೋ ಒಂದು ಸಿಟಿ ಇದೆ, ಆ ಸಿಟಿ ಬಂದುಬಿಟ್ಟು ಈ ಒಂದು ಪರ್ಟಿಕ್ಯುಲರ್ ಗ್ರಾಫಲ್ಲಿ ಕನೆಕ್ಟೇ ಆಗಿಲ್ಲ, ಮೇನ್ ಗ್ರಾಫಲ್ಲಿ ಕನೆಕ್ಟೇ ಆಗಿಲ್ಲ ಅಂತ ಹೇಳಿ ತಿಳ್ಕೊಳ್ಳೋಣ. ದ್ಯಾಟ್ ಆಲ್ಸೋ ಬಿಕಮ್ಸ್ ಅ ಸಿನರಿಯೋ ಆಫ್ -1. ಬೇಸಿಕ್ಲಿ ದ್ಯಾಟ್ ಇಟ್ ಕ್ಯಾನಾಟ್ ಬಿ ರೀಚ್ಡ್ ಅನ್ನೋ ಒಂದು ಸಿನರಿಯೋಗೆ ವಿ ವಿಲ್ ರಿಟರ್ನ್ -1. ಓಕೆ, ಫೈನ್. ಸೊ ಈ ಕೇಸಲ್ಲಿ ಏನಾಗ್ತಿದೆ, 0 ಬೀಯಿಂಗ್ ದಿ ಸೋರ್ಸ್ ಆ್ಯಂಡ್ 2 ಬೀಯಿಂಗ್ ದಿ the destination is 3, right? So 0 being the source and 3 being the destination is equal to number of stops being 1. So hege hogtare, the cheapest flight is what they are asking, right? So cheapest flight ಬಂದ್ಬಿಟ್ಟು ಹೇಗೆ, ಸೊ ಈ ಥರನೂ ಹೋಗ್ಬೋದು, 0 ಇಂದ 1, ಅವಾಗ ಎಷ್ಟು ಸ್ಟಾಪ್ ಆಯಿತು, 1 ಫಸ್ಟ್ ಸ್ಟಾಪ್ ಆಯಿತು ಅವಾಗಿನ. ಸೊ ನೆಕ್ಸ್ಟ್ ಹೋಗ್ಬಿಟ್ಟು ಸೆಕೆಂಡಿಗೆ ಹೋಗ್ಬೋದು, ಬಟ್ ದೆನ್ ದ ನಂಬರ್ ಆಫ್ ಸ್ಟಾಪ್ಸ್ ವೈಲೇಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ನಾವೇನು ಮಾಡ್ತೀವಿ, ಈವನ್ ದೋ ದಟ್ ಇಟ್ ಇಸ್ ಚೀಪೆಸ್ಟ್ ಫ್ರಮ್ 1 ಇಂದ ಹೋಗಲಿಕ್ಕೆ ಇಟ್ ಇಸ್ ಅ ಚೀಪೆಸ್ಟ್ ರೂಟ್. ಯು ಸಿ ದಸ್ 1 ಇಂದ 2 ಹೋಗ್ಲಿಕ್ಕೆ 100 ಇದೆ, ಬಟ್ ದೆನ್ 1 to 3 ಹೋಗ್ಲಿಕ್ಕೆ 600 ಇದೆ. ಸೊ ಐ ಕ್ಯಾನ್ ಅಫೋರ್ಡ್ ಮೋರ್ ದೆನ್ 1 ಸ್ಟಾಪ್ಸ್ ಆರ್ 2 ಸ್ಟಾಪ್ಸ್. ದೆನ್ ಐ ವುಡ್ ಹ್ಯಾವ್ ಟೇಕನ್ 0 1 2 ಮತ್ತು 3, ರೈಟ್? ಈ ಕೇಸಲ್ಲಿ ಏನಾಗ್ತಿದೆ, ಸಿನ್ಸ್ ಐ ಆಮ್ ಅಲೋಡ್ ಓನ್ಲಿ ಟು ಟೇಕ್ ಓನ್ಲಿ 1 ಸ್ಟಾಪ್ because k is equal to 1, so then I have to take, even though despite, so that's the catch here, despite the route that from one to another neighbor can be connected through a cheapest flight, ಆದರೂ ಕೂಡ ನಾವು ಆ ರೂಟ್ನ ತೊಗೊಳ್ಳೋದಿಲ್ಲ. ಯಾವ ರೂಟ್ ತೊಗೊಳ್ತೀವಿ, ದ ಕಾಸ್ಟ್ಲಿಯೆಸ್ಟ್ ರೂಟ್ ತೊಗೊಳ್ತಿದ್ದೀವಿ, right? That's the catch here. So yeah, that is one thing that we saw here. Next, ಇನ್ನೊಂದು ಎಕ್ಸಾಂಪಲಲ್ಲಿ ಏನು, ಸೋರ್ಸ್ ಬೀಯಿಂಗ್ 0, right, and the destination being 2 and k is equal to 1. That is only 1 stop, again it is allowed. So I can always directly jump between 0 to 2, right? See, there is another ಇನ್ನೊಂದು ಆ್ಯಂಗಲ್ನ ಅವ್ರು ಆಫರ್ ಮಾಡ್ತಾ ಇದ್ದಾರೆ. ಸೊ 0 to 2 ನಾನು ಡೈರೆಕ್ಟಾಗಿ ತೊಗೋಬೋದು, ಬಟ್ that will become a cheapest one, that will become the costliest one, which is 500. So since I can allow 1 stop, so let me use that, right? So 0 to 1 to 2, right? So 100, and then this 1 to 2 100 ಇದೆ. So totally 200 becomes the cheapest available option with 1 only, right? So then comes another point where the similar cities have been given, right? And what is that you are trying to do? You are trying to reach from 0 to 2 itself, but without no stop. I need a direct flight, right? So at that time I don't have any other stop. So ನಾವೇನು ಮಾಡಬೇಕಾಗುತ್ತೆ, 0 1 2 ಹೋಗ್ತಾ ಇರ್ತಕ್ಕಂಥ ಪ್ರೀವಿಯಸ್ ಕೇಸಲ್ಲಿ ನಾವೇನು ಮಾಡಬೇಕಾಗುತ್ತೆ, ಡೈರೆಕ್ಟಾಗಿ 0 to 2 ಹೋಗಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ನೀವೇನು ಅರ್ಥ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಂದರೆ, ಡಿಸ್ಪೈಟ್
the paths have the weights that it is not determining if k we do not have an affordable k. What it means that even ಇಲ್ಲಿ ಈ ಸಿನರಿಯೋ ಅಲ್ಲಿ ನನಗೆ ಕೆ ಇಲ್ಲೇನಾಗ್ತಿತ್ತು, ಇಲ್ಲಿಂದ ಇಲ್ಲಿಗೆ ಬಂದುಬಿಟ್ಟಿದ್ದೀನಿ ಒನ್ಗೆ, ಒನ್ ಬಂದಾದ ನಂತರ 3 ರೀಚ್ ಆಗಲಿಕ್ಕೆ there are multiple paths. I can go from 1 to 2 and then reach 3, which will be the cheapest option available, right? Despite that, I will not be ಅದನ್ನು ತೊಗೊಳ್ಳಲ್ಲ ನಾವು. ಏನಕ್ಕೆ ಅಂತ ಹೇಳಂದರೆ ಕೆ ಎಕ್ಸಾಸ್ಟ್ ಆಗಿಬಿಟ್ಟಿದೆ ಅಲ್ಲಿ ಆಲ್ರೆಡಿ. ಕೆ ಇಸ್ ಈಕ್ವಲ್ ಟು 1 ಅಂದರೆ ಒಂದು ಸ್ಟಾಪ್ ನಾನು ತೊಗೊಂಬಿಟ್ಟಿದ್ದೀನಿ. ಸೊ ಕೆ ಡಿಟರ್ಮೈನ್ಸ್ ನನಗೆ ಏನು ವಾಟ್ ಚಾಯ್ಸಸ್ ದಟ್ ಐ ಮೇಕ್. ಸೊ ವಿತಿನ್ ದಿ ಅಗ್ರೀಡ್ ಅಪಾನ್ ಕೆ ಲಿಮಿಟ್, ಇಫ್ ನನಗೇನು ಅವಾಗ ನಾನು ಏನು ಮಾಡ್ಬೋದು, ನಾನು ಚೀಪೆಸ್ಟ್ ಆಪ್ಷನ್ನ ಚೂಸ್ ಮಾಡ್ಬೋದು. ಐ ರಿಪೀಟ್ ಒನ್ಸ್ ಅಗೇನ್, ಇಫ್ ಕೆ ನನಗೆ ಅಲೋವಬಲ್ ಲಿಮಿಟ್ ಕೊಡ್ತು, ಎಕ್ಸಾಂಪಲ್ 2 ಸ್ಟಾಪ್ಸ್ ಕೊಡ್ತು ಅಂತ ಹೇಳಿ ತಿಳ್ಕೊಳ್ಳೋಣ, ಅವಾಗ ದೆನ್ ಐ ಕ್ಯಾನ್ ಚೂಸ್ ದ ಚೀಪೆಸ್ಟ್ ಅಮಾಂಗ್ ದ ಪಾತ್ಸ್. ಬಟ್ ಇಫ್ ಕೆ is not within the limit, if I have exhausted k, then ನಾನು ಏನು ಮಾಡಬೇಕಾಗುತ್ತೆ, ಡೈರೆಕ್ಟ್ ಫ್ಲೈಟ್ಸ್ನ ಅಥವಾ ಏನು ಕಾಸ್ಟ್ಲಿಯೆಸ್ಟ್ ಫ್ಲೈಟ್ಸ್ ಇದ್ದರೂ ಸಹಿತನೂ ನಾನು ಏನು ಮಾಡಬೇಕಾಗುತ್ತೆ, ತೊಗೋಬೇಕಾಗುತ್ತೆ, ರೈಟ್? ಕಾಸ್ಟ್ಲಿಯೆಸ್ಟ್ ಫ್ರಮ್ ದ್ಯಾಟ್ ಪಾತ್ ಟು ದ ಸೆಕೆಂಡ್ ಪಾತ್. ಸೊ ಹಿಯರ್ ಆಲ್ಸೋ ಇಲ್ಲಿ ನೋಡಿ, ಸೊ ಇದು ಸ್ಟ್ರೇಟ್ ಫಾರ್ವರ್ಡ್ ಸಿಚುವೇಶನ್. ನಾನು ಕೆ ಅಫೋರ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ದ ಓವರ್ಲೇ ಐ ಕೆ ನಾಟ್ ಅಫೋರ್ಡ್, ನಾನು ಡೈರೆಕ್ಟಾಗಿ ಹೋಗಬೇಕು. ಈವನ್ ದೋ ನನಗೆ ಚೀಪೆಸ್ಟ್ ಫ್ಲೈಟ್ಸ್ ಅವೈಲಬಲ್ ಇದ್ದರೂ ನಾನು ಏನು ಮಾಡಬೇಕಾಗುತ್ತೆ, ಡೈರೆಕ್ಟ್ ಫ್ಲೈಟ್ ತೊಗೊಳ್ತಾ ಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ದಟ್ ವಿ ಅಂಡರ್ಸ್ಟುಡ್ ಬೈ ದಿಸ್ ಎಕ್ಸಾಂಪಲ್, ರೈಟ್? So next, so there can be 100 such numbers. The minimum is 2. So obviously, right, from you are getting from one source to another destination, so there should be 2 values, 2 nodes that need to be given, and it can be as big as 100. Imagine ಮಾಡ್ಕೊಳ್ಳಿ, ರಿಯಲ್ ಟೈಮ್ ಸಿಚುವೇಶನ್ ಅಲ್ಲಿ 100 ಅಂತ ಹೇಳಂದ್ರೆ ಇಟ್ ಮೈಟ್ ಬಿ ಅ ವೆರಿ ಬಿಗ್ very big city that you are trying to connect, a very big, sorry, not city, particularly very big country that you are trying to connect through flights, or multiple continents that you are trying to connect with 100, basically 100 cities, right? That those are the units. So, and flights can be of this nature, right? And flights of I length ಬಂದ್ಬಿಟ್ಟು always it will be 3. There won't be any confusion. You will be given source ಮತ್ತು destination and prices, okay? And from ಮತ್ತು to will always be 2. This is an important catch. It is a zero based index is what they are trying to say. So 2 cannot be equal to n. It will always be 1 lesser than n, or 2 at any intermittent stage will always be within the limits of n. So from will not be equal to 2. So there won't be any flights connecting to itself, right? So 0 will not do a self loop upon itself and have a flight like that. In reality, it's an absurd thing, right? You will never have a flight that connects to itself, right? Until and unless it is a route that you are trying to connect. So ಆ scenario illa. Prices can be as big as 10 raised to the power of 4. So one important, there will not be any multiple flights between 2 cities. What they mean is, so 0 ಇಂದ 2ಗೆ ಹೋಗ್ತಾ ಇದ್ದೀನಿ, ಸೊ 0 ಇಂದ 2ಗೆ ಹೋಗ್ತಾ ಇದ್ದೀನಿ, ನಾನೇನು ಮಾಡಬೇಕು, 500 ಕೊಟ್ಟು ಹೋಗ್ಬೋದು. ಆರ್ ದೇರ್ ಎನಿ ಅದರ್ ಆಫರಿಂಗ್ಸ್ ವಿಚ್ ಕ್ಯಾನ್ ಗಿವ್ ಮಿ ಲೈಕ್ 300 another flight? No, that is what they are trying to say. There won't be any multiple flights, but can I go from 2 to 0? Yes, there can exist one route which can go from 2 to 0. Right? So 0 to 2, only one entity. So that is what they are trying to say. So there won't be multiple flight options between 2 cities. Right? From different path, you may have one. But next, source and destinations, k will always be lesser than n. So next, source not equal to destination. That's one more catch. So source ನಾನು ಎಲ್ಲಿ ಕೊಟ್ಟಿರ್ತೀನಿ 0 ಇಂದ ಶುರು ಮಾಡಿ find out the flights which will be leading back to 0. Is such a question? Don't worry, no such question is given to you. No such test cases have been given to you. So with that said, let's build intuition, right? So the intuition will help us to build the algo, right? So what's the intuition here? First, this is a graph problem typically, right? It's a medium level of an advanced graph problem where you have a weighted index, where you have weighted edges. That's straight away, right? ಸೊ ವೆಯ್ಟೆಡ್ ಇದೆ ಅಂತ ಹೇಳಂದ ತಕ್ಷಣವೇ, ಗ್ರಾಫ್ ಇದೆ ಅಂದ ತಕ್ಷಣ ನಮಗೇನು ಬೇಕಾಗೋದು, ಒಂದು ಅಡ್ಜಸೆನ್ಸಿ ಲಿಸ್ಟ್ ನಾವೇನು ಮಾಡ್ಕೋಬೇಕು, ವಿ ಹ್ಯಾವ್ ಟು ಕನ್ಸ್ಟ್ರಕ್ಷನ್ ಅಡ್ಜಸೆನ್ಸಿ ಲುಕ್ಅಪ್ ಅಂತ ಹೇಳಿ ಕರಿಬೋದು, ಅಥವಾ ಡಿಕ್ಷನರಿ ಅಂತ ಹೇಳಿ ಕರಿಬೋದು, ಅಥವಾ ಬೇಸಿಕ್ಲಿ ವಿ ನೀಡ್ ಅನ್ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ವೇರ್ ಇಟ್ ವಿಲ್ ಬಿ ಆಫ್ ಟೈಪ್ ಏನು, ಇಟ್ ವಿಲ್ ಬಿ ಆಫ್ ಇಂಟ್ ಅಂತ ಹೇಳಿಕೊಟ್ರೆ ಇಟ್ ವಿಲ್ ಬಿ ಲೀಸ್ಟ್ ಆಫ್ 2 ವ್ಯಾಲ್ಯೂ ಇಂಟ್ ಆಗುತ್ತೆ ಈ ಕೇಸಲ್ಲಿ. ಏನಕ್ಕೆ ಅಂತ ಹೇಳಂದರೆ, ಯು ಹ್ಯಾವ್ ಟು ಸ್ಟೋರ್ ದ ಪ್ರೈಸಸ್ ಆ್ಯಂಡ್
ಇದು 2 ಆಯಿತು ಅಂದರೆ ಇಫ್ ಇಟ್ ಈಸ್ 2, ಸೊ ಯು ಕ್ಯಾನ್ ಕ್ವಿಕ್ಲಿ ರೈಟ್ ಇಟ್ ಲೈಕ್ ದಿಸ್. 2 ಆಯಿತು ಅಂತ ಹೇಳಂದರೆ ದಿಸ್ ವಿಲ್ ಬಿ ಫ್ರಮ್ ಆ್ಯಂಡ್ ದಿಸ್ ವಿಲ್ ಬಿ ಪ್ರೈಸ್, ರೈಟ್. ಇದು ಅಡ್ಜಸೆನ್ಸಿ ಲೀಸ್ಟ್ ಏನಕ್ಕೆ ಬೇಕು? ಸೊ ಗ್ರಾಫ್ ಟ್ರಾವರ್ಸಲಲ್ಲಿ ನಾನು ಯಾವುದಾದ್ರೂ ಟ್ರಾವರ್ಸ್ ಮಾಡಲಿ, ಯಾವ ರೀತಿಯಲ್ಲಾದರೂ BFS ಅಥವಾ DFS ಏನಾದರೂ, ನೆಕ್ಸ್ಟ್ ಬರೋದೇ ಏನು? ಸೊ ರೈಟ್ ನಾವು ಟ್ರಾವರ್ಸ್. ಸೊ ಟ್ರಾವರ್ಸ್ ಮಾಡಲಿಕ್ಕೆ ನನಗೆ ಈಸಿಯೆಸ್ಟ್ ಆಗಿರ್ತಕ್ಕಂಥ ವ್ಯಾಲ್ಯೂಸ್ ಎಲ್ಲಿಂದ ಬರುತ್ತೆ, ನೈಬರ್ಸ್ ಲುಕಪ್ ಮಾಡಬೇಕು ಅಂದರೆ ಟ್ರಾವರ್ಸಲ್ಲಿ ಹೇಗೆ ಮಾಡಬೇಕಾಗುತ್ತೆ? ಅಡ್ಜಸೆನ್ಸಿ ಲೀಸ್ಟ್ ಯೂಸ್ ಮಾಡಿ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸು ಅಥವಾ ವಾಟ್ ಎವರ್ ಯು ಕಾಲ್ ಇಟ್, ಇಟ್ಸ್ ಅ ಡಿಕ್ಷನರಿ ಆರ್ ಅ ಲುಕಪ್, ರೈಟ್? ಯು ಆರ್ ಡೂಯಿಂಗ್ ದಟ್. ಸೊ ಈ ಕೇಸಸಲ್ಲಿ ನಾವು ಲುಕಪ್ ಅಂತ ಹೇಳಿ ಮಾಡೋಣ. ಒನ್ ಆ್ಯಂಡ್ ದಿ ಸೇಮ್ ಬೇಸಿಕ್ಲಿ ಅರೇ ಯೂಸ್ ಮಾಡಿ ಮಾಡ್ಬೋದು. ಐ ಆಮ್ ಯೂಸಿಂಗ್ ಸಮಥಿಂಗ್ ಆಫ್ ಅ ಲುಕಪ್ ವಿಚ್ ಇಸ್ ಅ ಲ್ಯಾಂಗ್ವೇಜ್ nuance. You can do it on your own. So whether you can use a dictionary or you can use an array, right? You can do something of that sort. So traverse. So next important thing is that you need to traverse, very simple. You need to traverse the given graph in a proper way. So in order to find out the cheapest flight. That's the simplest way. So what are the options that we have? One is that we can use a breadth first search. Another one is a DFS. We'll come back to this. Ist barkondirana. So third thing, what is okay, adjacency list ಮಾಡಿದೆ, ಟ್ರಾವರ್ಸ್ ಮಾಡ್ತಾ ಇದ್ದೀನಿ. ಸೊ ಅದಾದ ನಂತರ ಲೆಟ್ಸ್ ಸಿ ಟ್ರಾವರ್ಸ್ ಮಾಡೋದ್ರೊಳಗಡೆ BFS DFS ಯಾವುದಕ್ಕೆ ಲೀಡ್ ಆಗುತ್ತೆ ಫರ್ದರ್ ಡೌನ್ ದಿ ಪಾತ್, ರೈಟ್? ಸೊ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ? ನಾನು ರಿಟರ್ನ್ ವ್ಯಾಲ್ಯೂ, ರೈಟ್? ರಿಟರ್ನ್ ಏನು ಮಾಡ್ತಾ ಹೋಗಬೇಕಾಗುತ್ತೆ? ಫೈನಲಿ ರಿಟರ್ನ್ ಏನು ಮಾಡ್ತೀನಿ ಹೇಳಿ? ರಿಟರ್ನ್ ಮಾಡುವಾಗ ಐ ಹ್ಯಾವ್ ಟು ಫೈಂಡ್ ಔಟ್ ದ ಚೀಪೆಸ್ಟ್ ಪ್ರೈಸ್. ಸೊ ದಟ್ ಮೀನ್ಸ್ ದ ಚೀಪೆಸ್ಟ್ ಪ್ರೈಸ್ ಕಮ್ಸ್ ಫ್ರಮ್ ವೇರ್, ಫ್ರಮ್ ವಿಚ್ ಪಾಯಿಂಟ್ ಆನ್ವರ್ಡ್ಸ್? ನನಗೆ ಒಂದು ಪರ್ಟಿಕ್ಯುಲರ್ ಸೋರ್ಸಿಂದ ನಾನು ಶುರು ಮಾಡಿರ್ತೀನಿ. ಒಂದು ರನ್ನಿಂಗ್ ಸಮ್ ನಾನು ಏನಾದರೂ ಇಟ್ಕೊಂಡ್ರೆ ಅದನ್ನು ನಾನು ಏನು ಮಾಡಬೇಕಾಗುತ್ತೆ? ಈಚ್ ಟೈಮ್ ಕ್ಯಾಲ್ಕುಲೇಟ್, ಪ್ರತಿಯೊಂದು ಸ್ಟಾಪಿಗೂ ನಾನು ಏನು ಮಾಡಬೇಕಾಗುತ್ತೆ? ಓಕೆ, 1ಗೆ ರೀಚ್ ಆಗಲಿಕ್ಕೆ ನನಗೆ ಎಷ್ಟಾಯಿತು? ಇಷ್ಟು ಪ್ರೈಸ್ ಆಯಿತು. ಅದ ನಂತರ 1ಇಂದ ನಾನು ಎಲ್ಲಾದರೂ ರೀಚ್ ಆಗಲಿ, ನನಗೇನಾಗುತ್ತೆ? ಆ 100 ಎಲ್ಲಿ ಇಲ್ಲಿಂದ ಬಂದಿರ್ತೀನೋ ಅದು ನನಗೆ ಕ್ಯಾರಿ ಆನ್ ಆಗುತ್ತೆ. ಬಿಕಾಸ್ ಐ ಹ್ಯಾವ್ ಪೇಯ್ಡ್ 100 ಟು ಕಮ್ ಟು ದಿಸ್ ಪರ್ಟಿಕ್ಯುಲರ್ ಪ್ಲೇಸ್, ರೈಟ್? ವಯಾ ವಾಟ್ ಎವರ್ ದ ಫ್ಲೈಟ್ ದಟ್ ಐ ಹ್ಯಾಡ್. ಅಲ್ಲಿಂದ ನಾನು ಮುಂದೆ ಹೋಗಬೇಕು ಅಂತ ಹೇಳಂದರೆ ದ 100 ವಿಲ್ ಗೆಟ್ ಆ್ಯಡೆಡ್ ಟು ಮೈ ಓವರ್ ಆಲ್ ಬಡ್ಜೆಟ್, ಓವರ್ ಆಲ್ ಕಾಸ್ಟ್ ಆಫ್ ದಿ ಪ್ರೈಸ್. ಸೊ ನನಗೇನು ಮಾಡಬೇಕಾಗುತ್ತೆ? ಕಾಸ್ಟ್ ಟು ರೀಚ್ ದ ಡೆಸ್ಟಿನೇಷನ್ ಆ್ಯಂಡ್ ರಿಟರ್ನ್ ಮಾಡಬೇಕಾಗುತ್ತೆ. ಸೊ ಓಕೆ, ಇಟ್ ಈಸ್ ಸ್ಟಿಲ್ ನಾಟ್ ಪ್ರಿಸೈಸ್. ಓಕೆ, ಸೊ ಐ ಹ್ಯಾವ್ ಟು ಫೈನಲಿ ರಿಟರ್ನ್ ದ ಕಾಸ್ಟ್, ರೈಟ್? ಕಾಸ್ಟ್ ಟು ಅರೈವ್ at the destination, DST, right? Okay, fine. Now let's go with, so it's a straightforward thing. Adjacency list na ನಾವು ಹೇಗೆ ಮಾಡ್ತೀವಿ, that is a known stuff. So instead of asking the question whether it need to be BFS or DFS, let's build the intuition of what it can be. BFS ಇಂದನೂ ಸಾಲ್ವ್ ಮಾಡ್ಬೋದು, DFS ಇಂದನೂ ಸಾಲ್ವ್ ಮಾಡ್ಬೋದು ಈ ಗಿವನ್ ಪ್ರಾಬ್ಲಮ್. ಬಟ್ ಇಂಟ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹೌ ಡು ವಿ ಇದನ್ನು ಟ್ರಾವರ್ಸ್ ಹೇಗೆ ಮಾಡೋಣ? ದಟ್ಸ್ ದ ಪ್ರೈಮರಿ ಕ್ವೆಶನ್ ದಟ್ ವಿ ನೀಡ್ ಟು ಆಸ್ಕ್. ಲೆಟ್ಸ್ ಸೇ ವಿ ಆರ್ ಅಟ್ ದಿ ಸೋರ್ಸ್, ರೈಟ್? ಫ್ರಮ್ ದಿಸ್ ಸೋರ್ಸ್, ಇಲ್ಲಿ ಇದು ಪರ್ಟಿಕ್ಯುಲರ್ಲಿ ಇದು ಕರೆಕ್ಟ್ ಎಕ್ಸಾಂಪಲ್ ಆಗುತ್ತೆ. ಸೊ ಲೆಟ್ಸ್ ಗೋ ವಿತ್ ದಿಸ್ ಸೋರ್ಸ್. ಸೊ ವಿ ಆರ್ ಅಟ್ ದಿಸ್ ಸೋರ್ಸ್ ಆ್ಯಂಡ್ ವಿ ನೀಡ್ ಟು ಗೆಟ್ ಅಟ್ ದಿಸ್ ಡೆಸ್ಟಿನೇಷನ್, ರೈಟ್? ಸೊ ದೇರ್ ಆರ್ ಟೂ ಗಿವನ್ ಆಪ್ಷನ್. ಒನ್ ಇಸ್ k is equal to 1, ಒನ್ ಸ್ಟಾಪ್ ಇದ್ದಾಗ ಏನಾಗುತ್ತೆ? k is equal to 0, ನೋ ಸ್ಟಾಪ್ಸ್ ಆರ್ ಅವೈಲಬಲ್, ರೈಟ್? ಸೊ ಆ ಕೇಸಲ್ಲಿ ಏನಾಗುತ್ತೆ ನೋಡಿ. ಸೊ ಇಲ್ಲಿಂದ ನನ್ನ ನಂತರ ಇರ್ತಕ್ಕಂಥ ನೋಟ್ಸ್ನ ನನಗೆ ಆ್ಯಕ್ಸಸ್ ಇತ್ತು ಅಂತ ಹೇಳಂದರೆ, ಸೊ ಫ್ರಮ್ ಲುಕಿಂಗ್ ಅಟ್ ದಿಸ್ ಪಾಯಿಂಟ್ ಆನ್ವರ್ಡ್ಸ್ ಫ್ರಮ್ ದ ಸೋರ್ಸ್, ಐ ಹ್ಯಾವ್ ಮಲ್ಟಿಪಲ್ ಆಪ್ಷನ್ಸ್ ಟು ಮೀ, right? So I can either go to 1 or I can go to 2. In what ways? Either I can do a DFS upon it or I can do a BFS upon it, provided I am within the limit of k. So ನಾನು ಏನು ಮಾಡಬೇಕಾಗತ್ತೆ? ಲೇಯರ್ ಬೈ ಲೇಯರ್, ರೈಟ್? ಸೊ ಲೇಯರ್ ಬೈ ಲೇಯರ್ ಅಂತ ಹೇಳಂದರೆ ಎಕ್ಸಾಂಪಲ್ ಲೈಕ್ ಇನ್ ದ ಪ್ರೀವಿಯಸ್ ಒನ್. ಸೊ ನಾನೇನು ಮಾಡಬೇಕಾಗುತ್ತೆ? ಐ ಹ್ಯಾವ್ ಟು ಡ್ರಾ ಫ್ರಮ್ 0 ಆನ್ವರ್ಡ್ಸ್ ವಾಟ್ ಈಸ್ ದಟ್ ಅವೈಲಬಲ್ ಟು ಮೀ at the first stop. Likewise, if the first stop is not example, if the destination is not in the layer 1, I have to go ahead and cover the next layer. If there are ಈ ಡೆಸ್ಟಿನೇಷನ್ ಇಲ್ಲಿ ಈ ಲೇಯರಲ್ಲಿ ಏನಾದರೂ ಬರ್ತಾ ಇದ್ದಾನೆ, ಆ್ಯಸ್ ಇನ್ ದ ಚಿಲ್ಡ್ರನ್ ಆಫ್ 1 and 2, ರೈಟ್? ಈ ರೀತಿಯಲ್ಲಿ ಆರ್ ದೇ ಅವೈಲಬಲ್ ಇನ್ ದ ಲೇಯರ್ 3, ರೈಟ್? ಈ ಥರ ನಾನು ಮಾಡೋದ್ರಿಂದ ಈಚ್ ಲೇಯರ್ ಕರಸ್ಪಾಂಡ್ಸ್ ಟು ಮೈ ಕೆ ವ್ಯಾಲ್ಯೂ. ಕೆ ಈಸ್ ಈಕ್ವಲ್ ಟು 1 ಹಿಯರ್. ಈ ಕೇಸಲ್ಲಿ ಏನಾಗುತ್ತೆ? ನಾನು ಈ ಯಾವುದಾದ್ರೂ ಲೇ ಓವರ್ ತೊಗೊಳ್ಳಿ, ಯಾವುದಾದ್ರೂ ಸ್ಟಾಪ್ ತೊಗೊಳ್ಳಿ, ದ ಕೆ ವ್ಯಾಲ್ಯೂ ವಿಲ್ ಬಿಕಮ್ 1 ಹಿಯರ್, ರೈಟ್? ಸೊ ಬಿಕಾಸ್ ಐ ಆಮ್ ಅಟ್ 1, any places that I visit, whether I visit 1 or I visit 2, in this case 2 happen to be my destination. Imagine an example, a hypothetical situation, I am not looking out for 2 as my stop, right? ಅವಾಗ ಏನಾಗುತ್ತೆ?
ನನಗೆ ನಂತರ ಬರ್ತಕ್ಕಂಥ ಫಸ್ಟ್ ಲೇಯರಲ್ಲಿ ಬರ್ತಕ್ಕಂಥದ್ದು ಎಲ್ಲ ಸ್ಟಾಪ್ಸ್ಗಳು ನನಗೇನಾಗುತ್ತೆ, those corresponds to one cost, that is one decrement upon k value, right? So one layer is equal to one decrement upon k value, right? Second layer decrements the second value, right? Likewise, layer by layer traversal is very directly proportionated to the k value, right? And what can perform a layer by layer traversal? It is nothing but BFS. Can I do it via DFS? Yes, you can definitely do it via DFS, but BFS is more intuitive in this case, right? This is one stuff, right? Idu one resolve madidvi. Next, let's resolve what need to be tracked at each point in time. Let's say ಈ ಥರ ಲೇಯರ್ ಬೈ ಲೇಯರ್ ನಾವು ಹೋಗ್ತಾ ಇದ್ದೀವಿ. ನನಗೇನಾಗುತ್ತೆ, ಝೀರೋಯಿಂದ ಒನ್ನಿಗೆ ಹೋಗಲಿಕ್ಕೆ, ರೀಚ್ ಆಗಲಿಕ್ಕೆ ದೇರ್ ಕ್ಯಾನ್ ಎಕ್ಸಿಸ್ಟ್ ಅ ಮಲ್ಟಿಪಲ್ ವೇಸ್ ಟು ರೀಚ್ ಒನ್, ರೈಟ್? ಸೊ ಇಮ್ಯಾಜಿನ್ ದೆರ್ ಇಸ್ ಒನ್ ಮೋರ್ ನೋಡ್ ದಟ್ ಕನೆಕ್ಟ್ಸ್ ಫ್ರಮ್ 0 to, okay, so let's take this example. So where I have connected 0 in the ಇನ್ನೊಂದು entity called as 3, ಇನ್ನೊಂದು city called as 3, and let's see how my BFS works layer by layer. So first layer ಅಲ್ಲಿ k ವ್ಯಾಲ್ಯೂ ಬಂದುಬಿಟ್ಟು 2 ಇದೆ ರೈಟ್ ನಾವು. ಸೊ ಫಸ್ಟ್ ಲೇಯರಲ್ಲಿ ಏನಾಗುತ್ತೆ, ಇಟ್ ವಿಲ್ ಲೋಡ್ ಅಪ್ ಆನ್ ಟು ಇಟ್ಸ್ ಕ್ಯೂ, ರೈಟ್? ಬಿ ಎಫ್ ಎಸ್ ಅಂದ ತಕ್ಷಣ ಫಸ್ಟ್ ಏನಾಗಬೇಕು, ಲೇಯರ್ ಬೈ ಲೇಯರ್ಗೆ ಕ್ಯೂ ಲೋಡ್ ಮಾಡಬೇಕು. ಕ್ಯೂ ಒಳಗಡೆ ವ್ಯಾಲ್ಯೂಸ್ನ ಲೋಡ್ ಮಾಡಬೇಕು. ಇಮಿಡಿಯೇಟ್ ನೈಬರ್ಸ್ ಯಾರ್ಯಾರು, 3 ಅಡ್ಜಸೆನ್ಸಿ ಲೀಸ್ಟ್ ಅದಕ್ಕೆ ಬೇಕಾಗಿರೋದು. ಸೊ ಅಡ್ಜಸೆನ್ಸಿ ಲೀಸ್ಟಿಂದ ನನಗೆ 3, 1 ಆ್ಯಂಡ್ 2 ಗೊತ್ತಾಗುತ್ತೆ. ಸೊ ಫಸ್ಟ್ ಸ್ಟಾಪಲ್ಲಿ ನನಗೆ 3 ವ್ಯಾಲ್ಯೂಸ್, ಸೊ ಲೆಟ್ಸ್ ಡ್ರಾ ದಟ್ ಪರ್ಫೆಕ್ಟ್ಲಿ. ಈ 3 ವ್ಯಾಲ್ಯೂಸು ನನಗೇನಿದೆ ಅವೈಲಬಲ್ ಇದೆ ವಿತ್ ಕೆ ಎಕ್ಸಾಷನ್, ಕೆನ 1 ವ್ಯಾಲ್ಯೂನ ಡಿಕ್ರಿಮೆಂಟ್ ಮಾಡ್ತೀವಿ. ದಿಸ್ ಇಸ್ ಕೆ ಈಸ್ ಈಕ್ವಲ್ ಟು 1. ಸೊ ವಿ ಕ್ಯಾನ್ ಲಿಟ್ರಲಿ ರೈಟ್ ಹಿಯರ್. ಸೊ ಟೆಕ್ಸ್ಟ್ ತೊಗೊಂಡ್ಬಿಟ್ಟು ವಿ ಕ್ಯಾನ್ ರೈಟ್ ಕೆ ಈಕ್ವಲ್ಸ್ ಟು, ಈ ಕೇಸಲ್ಲಿ ಈ ಕರ್ವ್ ಬಂದುಬಿಟ್ಟು ಕೆ ಈಸ್ ಈಕ್ವಲ್ ಟು 1 ಅಂತ ಹೇಳಂದ್ಬಿಟ್ಟು, ರೈಟ್? ಸೊ ಕೆ 1ಅಲ್ಲಿ ಏನಾಯಿತು ನನಗೆ, ಸೊ 3ನ ರೀಚ್ ಆಗಲಿಕ್ಕೆ 10 ಪ್ರೈಸ್ ಕೊಡಬೇಕಾಯಿತು. 1ನ ರೀಚ್ ಆಗಲಿಕ್ಕೆ 100 ಕೊಡಬೇಕಾಯಿತು. ಆ್ಯಂಡ್ 2ನ ರೀಚ್ ಆಗಲಿಕ್ಕೆ 500 ಕೊಡಬೇಕಾಗಿತ್ತು. ಆ್ಯಂಡ್ ಡೆಸ್ಟಿನೇಷನ್ ಆ್ಯಸ್ ಯೂಶ್ವಲ್ 2ನೇ ತೊಗೊಂಡಿರೋಣ, ರೈಟ್? ನಾವು ನೆಕ್ಸ್ಟ್ ಲೈನಲ್ಲಿ ನೆಕ್ಸ್ಟ್ ಡ್ರಾ ಮಾಡೋಣ. ನೆಕ್ಸ್ಟ್ ಕೆ ಈಸ್ ಈಕ್ವಲ್ ಟು, ಇನ್ನು ಕೇನ ನಾನು ಅಫೋರ್ಡ್ ಮಾಡ್ಬೋದು, ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಕೇನ ಅಫೋರ್ಡ್ ಮಾಡ್ಬೋದು. ಸೆಕೆಂಡ್ ಲೇಯರಲ್ಲಿ ಏನಾಗುತ್ತೆ, ಸೊ 3 ವುಡ್ ಹ್ಯಾವ್ ಲೋಡೆಡ್ ಅಪ್ ಅಗೇನ್. 3 ಇನ್ ನೈಬರ್ ಯಾವುದು, 1 ಇನ್ನ ನೈಬರ್ಸ್ ಯಾರು, 2 ಇನ್ನ ನೈಬರ್ಸ್ ಯಾರು? 2 ಇನ್ನ ನೈಬರ್ಸ್ ಯಾರೂ ಇಲ್ಲ, 1 ಇನ್ನ ನೈಬರ್ಸ್ 2 ಇದೆ. ಬಿಫೋರ್ ಟು ದ್ಯಾಟ್ 3 ಇನ್ನ ನೈಬರ್ಸ್ನ ನಾನು ಲೋಡ್ ಮಾಡಬೇಕು. ಮೊದಲು ಬರೋದು ಯಾವುದು, 3 ಬರುತ್ತೆ, ರೈಟ್? ಬಿಕಾಸ್ ವಿ ಹ್ಯಾವ್ ಲೋಡೆಡ್ 3, 1, 2 ಇನ್ ದಿಸ್ ಆರ್ಡರ್ ವೈಲ್ ವಿ ಟ್ರಾವಲ್ಸ್ ಲೈಕ್ ದಿಸ್. ಸೊ 3ನ ಮೊದಲನೇ ನೈಬರ್ ಬಂದ್ಬಿಟ್ಟು ಯಾರು, 1. ಸೊ ಸೆಕೆಂಡಲ್ಲೂ ಸಹಿತನೂ ನನಗೇನು ಬರುತ್ತೆ, ಇದೇ ಕರ್ವ್ ಮತ್ತು ಈ ಲೇಯರಲ್ಲಿ ಹೋಗುತ್ತೆ, ರೈಟ್? ಬಿಕಾಸ್ 3ನ ನೈಬರ್ ಯಾರು, 1, ರೈಟ್? ಅಂದರೆ ಅದರರ್ಥ ಮಲ್ಟಿಪಲ್ ಟೈಮ್ಸ್ನ ನಾನು ಏನು ಮಾಡ್ಬೋದು, ಒಂದೇ ವ್ಯಾಲ್ಯೂನ ಮಲ್ಟಿಪಲ್ ಟೈಮ್ಸ್ನ ನಾನು ವಿಸಿಟ್ ಮಾಡ್ಬೋದು. ಆ್ಯಂಡ್ ನಾನು ಏನು ಟ್ರ್ಯಾಕ್ ಮಾಡಬೇಕಾಗುತ್ತೆ, ಇವಾಗ ನೋಡಿ ಇದಕ್ಕೆ ವ್ಯಾಲ್ಯೂಯೇಷನ್ ಎಷ್ಟಾಗುತ್ತೆ, ಮೊದಲನೇ ಟೈಮಲ್ಲಿ ಈ 1ನ ರೀಚ್ ಆಗಲಿಕ್ಕೆ, ರೈಟ್? ಮೊದಲನೇ ಟೈಮ್ 1ನ ರೀಚ್ ಆಗಲಿಕ್ಕೆ ನನಗೆ ವ್ಯಾಲ್ಯೂ ಆಗಿದ್ದೆಷ್ಟು, 100, ರೈಟ್? ಇವಾಗ ಆಗ್ತಿರೋದೆಷ್ಟು, 10 + 20, ರೈಟ್? ವಿಚ್ ಈಸ್ 30, which is the cheapest among it, right? The cheapest among that is, let's write, the cheapest price is 30 ಈ ಕೇಸಲ್ಲಿ. ಇಲ್ಲಿಗೆ ನನಗೆ ರೀಚ್ ಆಗಲಿಕ್ಕೆ ಐ ಕ್ಯಾನ್ ಲಿಟ್ರಲಿ ಮೂವ್ ದಿಸ್ ಓವರ್ ಇಯರ್. ಸೊ 30, 100 ಬೇಕಾ ನನಗೆ, ಇಲ್ಲ. ನನಗೆ ಅವೈಲಬಲ್ ಕೆ ಇಲ್ಲಿ ಎಷ್ಟಿತ್ತು, ಇಲ್ಲಿ ನಾನು ತೊಗೊಂಡ್ರೆ ಕೆ ಬಂದುಬಿಟ್ಟು ಅಗ್ರಿಡ್ ಅಪಾನ್ ಲಿಮಿಟ್ 2, ಅಲ್ಲೇ ವಿತಿನ್ ದಿ ರೇಂಜ್ ಇದ್ದೀನಿ, ನಾನು 2 ಅಲ್ಲಿದ್ದೀನಿ. ಸೊ ನನಗೆ 1ನ ರೀಚ್ ಆಗಲಿಕ್ಕೆ ನನಗೇನು ಬೇಕಾಯಿತು, 30 ಬೇಕಾಯಿತು, ರೈಟ್? ಅದೇ 3ನ ರೀಚ್ ಆಗಲಿಕ್ಕೆ ನನಗೇನು ಬೇಕಾಯಿತು. ಸೊ ವಿ ಹ್ಯಾವ್ ಟು ವಿಸಿಟ್ ಈಚ್ ಇಂಡಿವಿಜುವಲ್ ಸಿಟೀಸ್ ಮಲ್ಟಿಪಲ್ ಟೈಮ್ಸ್, ಕೀಪಿಂಗ್ ಟ್ರ್ಯಾಕ್ ಆಫ್ ವಾಟ್, ಕೀಪಿಂಗ್ ಟ್ರ್ಯಾಕ್ ಆಫ್ ದ ಪ್ರೈಸಸ್ ದಟ್ ಆರ್ ಗೆಟಿಂಗ್ ಅಪ್ಡೇಟೆಡ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಸಿಟೀಸ್. ಅಂದರೆ ನಾನು ಏನು ಮಾಡ್ತಾ ಹೋಗಬೇಕಾಗುತ್ತೆ, ಸಿನ್ಸ್ ದೀಸ್ ಆರ್ ನ್ಯಾಚುರಲ್ ನಂಬರ್ಸ್ ಅಲ್ಲ, ನಾನು ಒಂದು ಅರೇ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಇಫ್ ಐ ಹ್ಯಾವ್ ಟು ಟೇಕ್ ಅ ಬಾಕ್ಸ್, ಸೊ ನಾನು ಏನು ಮಾಡ್ತಾ ಹೋಗಬೇಕಾಗುತ್ತೆ, ಈ ಥರ ಒಂದು ಬಾಕ್ಸಲ್ಲಿ ಅಂದರೆ ಅರೇಯಲ್ಲಿ ನಾನು ಏನು ಮಾಡಬೇಕು, ಫ್ರಮ್ 0 ಬೇಸ್ಡ್ ಇಂಡೆಕ್ಸ್. ಸೊ 0ಇಂದ ನಾನು ಏನು ಮಾಡ್ತಾ ಹೋಗಬೇಕಾಗುತ್ತೆ, ಓಕೆ ಇದಕ್ಕೆ ಟೈಮ್ ಆಗಿದ್ದೆಷ್ಟು 0, ಫಸ್ಟ್ ಎಲಿಮೆಂಟಿಗೆ ನನಗೆ ಟೈಮ್ ಆಗಿದ್ದೆಷ್ಟು ಬರ್ಕೋಬೇಕು. ಹೇಗೆ ಟ್ರಾವರ್ಸ್ ಮಾಡ್ತಾ ಇರುವಾಗ ಬಿ ಎಫ್ ಎಸ್ ಅಲ್ಲಿ ನಾನು ಏನು ಮಾಡ್ತಿರ್ತೀನಿ, ಟ್ರಾವರ್ಸ್ ಮಾಡ್ತಾ ಇರ್ತೀನಿ. ಫಸ್ಟ್ ಟೈಮ್ ನನಗೆ 0 ಆಗ್ತಾ ಇರುವಾಗ ನನಗೆ ಆಗೋದೆಷ್ಟು 0 ಟೈಮೇ, 0 ಪ್ರೈಸೇ. ನೆಕ್ಸ್ಟ್ 3ನ ನಾನು ಮಾಡ್ತಾ ಇರುವಾಗ ಎಷ್ಟು ಪ್ರೈಸ್ ಆಗುತ್ತೆ, 1ನ ಮಾಡ್ತಾ ಇರುವಾಗ ಎಷ್ಟು ಪ್ರೈಸ್ ಆಗುತ್ತೆ. ಸೊ ಅದನ್ನು ನಾವು ಯಾವಾಗ ಅಪ್ಡೇಟ್ ಮಾಡ್ತೀವಿ, ಇಫ್ ವಿ ಫೈಂಡ್ ಔಟ್ ದಟ್ ದೆರ್ ಇಸ್ ಅ ಚೀಪರ್ ಪಾತ್ ದಟ್ ಈಸ್ ಅವೈಲಬಲ್. ಈ ಕೇಸಲ್ಲಿ ಇದು ಚೀಪರ್ ಪಾತ್, ದ ಚೀಪರ್ ಪಾತ್ ಅವೈಲಬಲ್ ಇತ್ತು ಅಂತ ಹೇಳಂದರೆ ದಟ್ ಗೋಸ್ ಆ್ಯಂಡ್ ಗೆಟ್ಸ್ ಅಪ್ಡೇಟೆಡ್. ಫಾರ್ ದ್ಯಾಟ್ ಟು ಹ್ಯಾಪನ್ ವಿ ಹ್ಯಾವ್ ಟು ಟ್ರ್ಯಾಕ್ ವಿತ್ ಅನ್ ಅರೇ.
ಸೊ ವಿ ಹ್ಯಾವ್ ಟು ಟ್ರ್ಯಾಕ್. ಸೊ ನಾವೇನು ಮಾಡಬೇಕಾಗುತ್ತೆ, ಪ್ರೈಸಸ್ ಅಂತ ಹೇಳಿ ಒಂದು ಅರೇ ಮೇಂಟೈನ್ ಮಾಡಿದ್ರೆ ಆ ಪ್ರೈಸಸ್ ಅರೇನ ಕೀಪ್ ಆನ್ ಅಪ್ಡೇಟಿಂಗ್, ಕೀಪ್ ಅಪ್ಡೇಟೆಡ್ ಇಫ್ ಏನು ಇಫ್ ಫೌಂಡ್ ಸ್ಮಾಲರ್ ಪ್ರೈಸ್ ಅಥವಾ ಏನೋ ಮಿನಿಮಮ್ ಪ್ರೈಸ್ ಸಿಕ್ತು ಅಂತ ಹೇಳಂದರೆ ಬರುತ್ತೆ. ಇದನ್ನೇ ನಾವು ಥರ್ಡಲ್ಲಿ ಏನು ಮಾಡೋದು. ಸೊ ಆ ರೀತಿಯಲ್ಲಿ ಮಾಡ್ತಾ ಸೊ ಇವಾಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಾಗುತ್ತೆ, ಕೆ ಇಸ್ ಈಕ್ವಲ್ ಟು 2 ಹೋಗಿ 1 ನಾನು ಲೋಡ್ ಮಾಡಿದಾಗ 1ಗೆ ಎಷ್ಟಾಯಿತು, 30 ಇಸ್ ದ ಪ್ರೈಸ್ ದಟ್ ಈಸ್ ಅವೈಲೇಬಲ್ ಫಾರ್ ದಿಸ್. ನೆಕ್ಸ್ಟ್ 1ಇಂದ ನಾನು ಏನು ಮಾಡ್ತೀನಿ, 2ನ ನಾನು ಲೋಡ್ ಮಾಡ್ತೀನಿ. ಬೈ ದೆನ್ ಕೆ ಎಷ್ಟಾಗಿರುತ್ತೆ, 1 ಸ್ಟಾಪ್ ತೊಗೊಂಡಿದ್ದೀನಿ, 2ನೇ ಸ್ಟಾಪ್ ತೊಗೊಂಡಿದ್ದೀವಿ, 3ನೇ ಸ್ಟಾಪಿಗೆ ನನಗೇನು ಬಂದುಬಿಡ್ತು, ಕೆ ಇಸ್ ನಾಟ್ ಕೌಂಟೆಡ್ ದೆನ್, ರೈಟ್. ಇಫ್ ಯು ಕೆ ಇಂದ ಈ ಲೇಯರಿಗೆ ಹೋದಾಗ ಇಟ್ ಬಿಕಮ್ಸ್ 0, ರೈಟ್. ಸೊ ದ್ಯಾಟ್ಸ್ ಓಕೆ. ಕೆ ಇಸ್ ಈಕ್ವಲ್ ಟು 1 and 2 ಆ್ಯಂಡ್ ಕೆ ಇಂದ ನಾನು 2ಗೆ ಹೋಗ್ತಾ ಇರುವಾಗ ಐ ಆಮ್ ಆಲ್ರೆಡಿ ಅಟ್ ಡೆಸ್ಟಿನೇಷನ್. ಸೊ ದ ಓನ್ಲಿ 2 ಸ್ಟಾಪ್ಸ್ ಐ ಟುಕ್, ದಟ್ ಈಸ್ ಫಸ್ಟ್ ಸ್ಟಾಪ್ ಆ್ಯಂಡ್ ಸೆಕೆಂಡ್ ಸ್ಟಾಪ್. ದ ಸೋರ್ಸ್ ಆ್ಯಂಡ್ ದ ಡೆಸ್ಟಿನೇಷನ್ಸ್ ಆರ್ ನಾಟ್ ಕೌಂಟೆಡ್. ಸೊ ಐ ಟ್ರಾವರ್ಸ್ಡ್ ಫ್ರಮ್ 0 ಇಂದ ಶುರು ಮಾಡಿದೆ. ಐ ಟುಕ್ ಮೈ ಫಸ್ಟ್ ಸ್ಟಾಪ್ ಅಟ್ 3, ಸೆಕೆಂಡ್ ಸ್ಟಾಪ್ ಅಟ್ 1, ಕಾಸ್ಟಿಂಗ್ ಮೀ ಓವರ್ ಆಲ್ 30. ಅಲ್ಲಿಂದ ಮುಂದೆ ಹೋದಾಗ ಎಷ್ಟಾಯಿತು, 100 + 30, ದಟ್ ಈಸ್ 130. 2 is not counted, right? So 0, 3, 1 and 2. So the overall price is 130 rupees or 130 units, right? So ನನಗೆ 2ಗೆ ಮೊದಲನೇ ಲೇಯರಲ್ಲೇ ಆನ್ಸರ್ ಬಂದಿತ್ತು. 2ಗೆ ಇಫ್ ಐ ಗೋ ಹೆಡ್ ಆ್ಯಂಡ್ ಚೆಕ್ ಇನ್ ಮೈ ಅರೇ, ದ ಫಸ್ಟ್ ಟೈಮ್ ದಟ್ ಐ ಗಾಟ್ ವಾಸ್ 500. ಈಸ್ ಇಟ್ ಚೀಪರ್ via this path? Yes, then go ahead and update. ಸೊ ನನಗೆ ಟೋಟಲ್ ಪ್ರೈಸಸ್ ಅನ್ನೋ ಒಂದು ಅರೇಯಲ್ಲಿ ಏನಿರುತ್ತೆ, ದ ಚೀಪೆಸ್ಟ್ ಅವೈಲಬಲ್ ಇರುತ್ತೆ. ಸೊ ಪ್ರೈಸಸ್ ಆಫ್ ಇಫ್ ಐ ಡೂ DST, ರೈಟ್, ಇಫ್ ಐ ಡೂ prices.dst ಅಲ್ಲಿ ನನಗೇನು ಸಿಗುತ್ತೆ, ಐ ಹ್ಯಾವ್ ಟು ರಿಟರ್ನ್ ದಿಸ್ prices.dst. ಸೊ ಪ್ರೈಸಸ್ಸಲ್ಲಿ ನಾನು ಮೊದಲು ಏನು ಇಟ್ಕೋಬೇಕಾಗುತ್ತೆ, ಪ್ರೈಸಸ್ಸಲ್ಲಿ ನನಗೆಲ್ಲದನ್ನು ಮೊದಲು ಇನಿಟ್ ವಿತ್ ಮ್ಯಾಕ್ಸ್ ವ್ಯಾಲ್ಯೂ, ರೈಟ್. ಮ್ಯಾಕ್ಸ್ ವ್ಯಾಲ್ಯೂ ಯಾವುದಾದ್ರೂ ತೊಗೊಂಡಿರ್ಬೋದು. ಈ ಮ್ಯಾಕ್ಸ್ ವ್ಯಾಲ್ಯೂನ ನಾನು ಇಟ್ಕೊಂಡ್ಬಿಟ್ಟು ನಾನು ಏನು ಮಾಡ್ತೀನಿ, ಪ್ರತಿ ಟೈಮು BFS ಮಾಡುವಾಗ ನಾನು ಏನು ಮಾಡ್ತಾ ಹೋಗ್ತೀನಿ, ಕೀಪ್ ಅಪ್ಡೇಟೆಡ್ ಇಫ್ ಯು ಫೈಂಡ್ ಅ ಮಿನಿಮಮ್ ಪ್ರೈಸ್ ಟು ದಿಸ್. ಓಕೆ, ಸೊ ನಾನೇನು ಮಾಡಿದೆ, ಫಸ್ಟು ನನಗೆ ಕ್ಯೂ ಬೇಕಾಯಿತು. ಸೊ BFS ಮಾಡುವಾಗ ನನಗೇನು ಬೇಕಾಗುತ್ತೆ, ಕ್ಯೂ ಬೇಕಾಗುತ್ತೆ, ರೈಟ್. ದೆನ್ ದೆರ್ ಇಸ್ ಒನ್ ಮೋರ್ ಆಪ್ಷನ್, ಪ್ರಿಯಾರಿಟಿ ಕ್ಯೂ. ವೈ ನಾಟ್ ಗೋ ಫಾರ್ ಪ್ರಿಯಾರಿಟಿ ಕ್ಯೂ, ರೈಟ್. ಸೊ ಇಲ್ಲಿ ಪ್ರಿಯಾರಿಟಿ ಕ್ಯೂ ವರ್ಕ್ ಆಗುತ್ತಾ, ಲೆಟ್ಸ್ ಚೆಕ್. ಸೊ ಪ್ರಿಯಾರಿಟಿ ಕ್ಯೂ ಈ ಕೇಸಲ್ಲಿ ವರ್ಕ್ ಆಗಲ್ಲ. ಏನಕ್ಕೆ ಅಂತ ಹೇಳಂದರೆ, ಯು ಚೆಕ್ ದಿಸ್. 0ಇಂದ ನಾನು 3ಗೆ ಹೋಗ್ತಾ ಇರುವಾಗ ಅಥವಾ 1ಗೆ ಅಥವಾ 2ಗೆ ನಾನು ಹೋಗ್ತಾ ಇರುವಾಗ ಪ್ರಿಯಾರಿಟಿ ಕ್ಯೂ ಏನು ಮಾಡುತ್ತೆ, ವಾಟ್ ಇಟ್ ವಿಲ್ ಲೋಡ್, ಇಟ್ ಹ್ಯಾಸ್ ಅ ರ್ಯಾಷನಲ್ ದ್ಯಾಟ್ ಇಟ್ ನೀಡ್ ಟು ಲೋಡ್ ದ ಪ್ರಿಯಾರಿಟಿ ದಟ್ ಈಸ್ ದ ಮಿನಿಮಮ್ ಒನ್ ಅಮಾಂಗ್ ದೀಸ್ 3 ರೂಟ್ಸ್, ರೈಟ್. ಹಿಯರ್ ಡಿಸ್ಪೈಟ್ ಈ ಕೇಸಲ್ಲಿ ಅದು ವರ್ಕ್ ಆಗುತ್ತೆ. ಲೆಟ್ಸ್ ಗೋ ವಿತ್ ದ ಕೇಸ್ ದಟ್ ಇಟ್ ಡಸಂಟ್ ವರ್ಕ್, ರೈಟ್. ಇಲ್ಲಿ ನೋಡಿ, 0ಇಂದ 1ಗೆ ಬಂದಿದ್ವಿ, ದಟ್ ವಾಸ್ ಓನ್ಲಿ 1 ಪಾಸಿಬಲ್ ರೂಟ್. ನಾವು ಇಲ್ಲಿ ಬಂದುಬಿಟ್ಟಿದ್ವಿ. ನಾವು 1ಇಂದ ನನಗೆ ಕೆ ವ್ಯಾಲ್ಯೂ ಎಷ್ಟಿದೆ, ಇನ್ನು ಆಲ್ರೆಡಿ ಎಕ್ಸಾಸ್ಟ್ ಆಗಿಬಿಟ್ಟಿದೆ, ರೈಟ್. ಇವಾಗ ಪ್ರಿಯಾರಿಟಿ ಕ್ಯೂ ಅಲ್ಲಿ ನಾನು ಲೋಡ್ ಮಾಡು ಅಂತ ಹೇಳಂದರೆ ನಾನು ಏನು ಲೋಡ್ ಮಾಡ್ತೀನಿ, 100ನ ಲೋಡ್ ಮಾಡ್ತೀನಿ, ರೈಟ್. ಬಿಕಾಸ್ ದ ಪ್ರಿಯಾರಿಟಿ ಆಫ್ ದ್ಯಾಟ್ ಈಸ್ ಮಿನಿಮಮ್, ರೈಟ್. 100ನ ನಾನು ಲೋಡ್ ಮಾಡ್ತೀನಿ ಪ್ರಿಯಾರಿಟಿ ಕ್ಯೂ ಅಲ್ಲಿ, ಬಿಕಾಸ್ ಇಟ್ಸ್ ಅ ಮಿನಿಮಮ್ ಹಿಟ್. ಸೊ ನನಗೇನಾಗುತ್ತೆ, 600 ನನಗೆ ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಅಮಾಂಗ್ ದೀಸ್ ಟು ವಿಚ್ ಒನ್ ಹ್ಯಾಸ್ ದ ಮಿನಿಮಮ್ ಪ್ರೈಸ್. And will I get if I load the priority queue within this? No, because I will end up going to 2 and ನಾನು 2 ಹೋದ ತಕ್ಷಣ ಏನಾಗುತ್ತೆ, is that the solution? No, it is not the solution. So priority queue ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಯು ಕ್ಯಾನ್ ಈವನ್ ಟ್ರೈ ಡೂಯಿಂಗ್ ವಿತ್ ಪ್ರಿಯಾರಿಟಿ ಕ್ಯೂ, ಬಟ್ ದೆನ್ ರಿಡಂಡೆನ್ಸಿ ಆಫ್ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಂದರೆ, ಅ ನಾರ್ಮಲ್ BFS ಆಫ್ ಫೈಂಡಿಂಗ್ ಔಟ್ ಆಲ್ ರೂಟ್ಸ್ ಆ್ಯಂಡ್ ವೈಲ್ ಕೀಪಿಂಗ್ ಟ್ರ್ಯಾಕ್ ಆಫ್ ದಿ ಮಿನಿಮಮ್ ಪ್ರೈಸ್ ಇಟ್ ಸೆಲ್ಫ್ ಇಸ್ ಸಫಿಷಿಯೆಂಟ್ ಫಾರ್ ದಿಸ್, ರೈಟ್. ಸೊ ಅದಕ್ಕೋಸ್ಕರ ಈ ಕೇಸಲ್ಲಿ ಪ್ರಿಯಾರಿಟಿ ಕ್ಯೂ ಬೇಡ, ಬಿಕಾಸ್ ವಿ ಹ್ಯಾವ್ ಕೆ ಆ್ಯಸ್ ಮೈ ಎಕ್ಸಾಷನ್ ಲಿಸ್ಟ್. ಸೊ ಕೆ ಇಸ್ ವಾಟ್ ಡೆಟ್ರಿಮೆಂಟಲ್ ಹಿಯರ್, ನಾಟ್ ದ weighted edges. Weighted edges has nothing, it has to do only within the limit of k. K ನನಗೆ ಅವೈಲೇಬಲ್ ಕೊಡ್ತಾ ಇತ್ತಾ, ದೆನ್ ಯು ವರಿ ಅಬೌಟ್ ವೆದರ್ ಇಟ್ ಇಸ್ ಮಿನಿಮಮ್ ಆರ್ ನಾಟ್. ಕೆ ನನಗೆ ಕೊಡ್ತಾ ಇಲ್ವಾ, ದೆನ್ ಡೋಂಟ್ ವರಿ. ಸೊ ಬ್ಲಂಟ್ ಔಟ್ ಪ್ರಿಯಾರಿಟಿ ಕ್ಯೂ ವಿಲ್ ನಾಟ್ ವರ್ಕ್ ಔಟ್. ಸೊ ಅಗೇನ್ ಪ್ರಿಯಾರಿಟಿ ಕ್ಯೂ ಅಲ್ಲಿ ಸರ್ಟನ್ ಏನು ಮಾಡಬೇಕಾಗುತ್ತೆ, ಟ್ವೀಕಿಂಗ್ ಮಾಡಬೇಕಾಗುತ್ತೆ. DFS ಅಲ್ಲೂ ಟ್ವೀಕಿಂಗ್ ಮಾಡಬೇಕಾಗುತ್ತೆ. ಸೊ ದ ಬೆಸ್ಟ್ ಪಾಸಿಬಲ್ ಇಂಟ್ಯೂಷನ್ ಇಸ್ BFS ಮಾಡ್ತಾ ಪ್ರೈಸಸಲ್ಲಿ ನಾನು ಏನು ಮಾಡ್ತಾ ಹೋಗ್ತೀನಿ, ಮಿನಿಮಮ್ ವ್ಯಾಲ್ಯೂಸ್ನ ನಾನು ಇಡ್ತಾ ಹೋಗ್ತೀನಿ. ದಟ್ಸ್ ದ ಸಿಂಪ್ಲೆಸ್ಟ್ ಆಪ್ಷನ್ ದಟ್ ಐ ಹ್ಯಾವ್. ಸೊ ನಾನು ಕ್ಯೂ ಅಲ್ಲಿ BFS ಕ್ಯೂ ಅಲ್ಲಿ ಏನು ಇಡ್ತೀನಿ, ಸೊ BFS ಮಾಡಬೇಕು ಅನ್ನೋದು ಗೊತ್ತಾಯಿತು. ಈ BFS ಕ್ಯೂ ಅಲ್ಲಿ ನಾನು ಏನು ಇಡಬೇಕಾಗುತ್ತೆ, ಪ್ರತಿ ಸತಿನೂ ನಾನು ನೆಕ್ಸ್ಟ್ ಪಾಸಿಬಲ್ ನೋಡ್ ಯಾವುದು ಆ್ಯಂಡ್ ವಾಟ್ ಇಸ್ ದ ಪ್ರೈಸ್ ಟು ರೀಚ್ ದೇರ್, ದಟ್ ಈಸ್ ವಾಟ್ ಐ ನೀಡ್ ಟು ಕೀಪ್ ಆನ್ ಟ್ರ್ಯಾಕಿಂಗ್. That's right. So who will
who will keep track of this 30, right? So ನಾನು ಇಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಎಷ್ಟಾಗಿದೆ 10 ಆಗಿದೆ. ಸೊ ದ್ಯಾಟ್ ವಿಲ್ ಬಿ ಗಿವನ್ ಬೈ ಅಡ್ಜಸೆನ್ಸಿ ಲಿಸ್ಟ್. 3ಇಂದ 1ಗೆ ಬರಲಿಕ್ಕೆ ನನಗೆ 20 ಮತ್ತೆ ಹೋಗ್ತದೆ. ದಟ್ ಈಸ್ ಅಗೇನ್ ಗಿವನ್ ಬೈ ದಿ ಅಡ್ಜಸೆನ್ಸಿ ಲಿಸ್ಟ್. ಬಟ್ ದ ಓವರ್ ಆಲ್ ಸಮ್, right, that is what get pushed into the queue. So this is nothing but not the price, this will be the overall cost, right? Price will be given by what? Price will be given here in this adjacency list. So catch here, once you return the price destination, right, at the end of it there is a 1 minus 1 scenario here, right? So what if in any case I am unable to find a flight within the said value of k, I am unable to find the the flights to this. ಅವಾಗ ಏನಾಗಿರುತ್ತೆ, ಕೆ ವ್ಯಾಲ್ಯೂ ಏನಾಗಿರುತ್ತೆ, ಕೆ ವ್ಯಾಲ್ಯೂ ವಿಲ್ ಬಿ ಅನ್ಟಚ್ಡ್, ರೈಟ್? ಕೆ ವಿಲ್ ಬಿ ಲೈಕ್ ಮ್ಯಾಕ್ಸಿಮಮ್ ಓನ್ಲಿ. ಸೊ ನಾನೇನು ಮಾಡ್ಬೋದು ಕ್ವಿಕ್ಲಿ, ಇಫ್ ಪ್ರೈಸಸ್ ನಾಟ್ ಈಕ್ವಲ್ ಟು ಇಂಟ್ ಮ್ಯಾಕ್ಸ್ ವ್ಯಾಲ್ಯೂ, right, let's write it properly, max value. If it is not max value, then artha eno, then there exists a there has been a computed, it has been muted anta helartha, right? So there exists a value, so that is prices of destination. If it is not, then the value is -1. Done. So this should be our algorithm, a straightforward algorithm, and let's try building this, putting it into a code, right? First let's perform this lookup, right? Let's copy this, let's perform this first lookup. So ಈ lookup ಅಲ್ಲಿ ನಾವು lookup ಮಾಡುವಾಗ there are multiple ways to do the lookup. ನಾನು ಒಂದು ಪ್ರೀವಿಯಸಲ್ಲಿ ಐ ಹ್ಯಾವ್ ಯೂಸ್ಡ್ ಡಿಕ್ಷನರಿ ಆ್ಯಸ್ ದಿ ಲುಕಪ್. ಹಿಯರ್ ಇನ್ ಕೇಸ್ ಆಫ್ ಸಿ ಶಾರ್ಪ್ ಏನಾಗುತ್ತೆ, ಡೈರೆಕ್ಟ್ಲಿ ಲುಕಪ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಲೆಟ್ ಮಿ ಟ್ರೈ ಎಕ್ಸ್ಪ್ಲೋರಿಂಗ್ ದ್ಯಾಟ್ ಇನ್ ದಿಸ್ ಪಾರ್ಟ್ ಆಫ್ ದಿ ವಾಟ್ ಯು ಸೇ ವಿಡಿಯೋ. ಸೊ ಅಡ್ಜಸೆನ್ಸಿಯಲ್ಲಿ ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ ನಾನು ಏನು ಕರಿಬೋದು, ಫ್ಲೈಟ್ಸ್. It's a language nuance. Again, it is a choice. You can use the easiest way to use an array of list or dictionary of list, right? I will use something of a lookup which does the job for me, right? Flights, ನಾನು ಏನು ಮಾಡ್ಬೋದು, I can literally say lookup, right? ಈ ಥರ ನಾನು ಲುಕಪ್ ಅಂತ ಹೇಳ್ಬಿಟ್ಟು ಮಾಡಿದೆ. ವೆದರ್ ಲೆಟ್ಸ್ ಸೇ ಇಫ್ ಇಟ್ ಗಿವ್ಸ್ ಅ ಸಿಂಟ್ಯಾಕ್ಸ್ ಎರರ್, ಲೆಟ್ಸ್ ಸಿ ಆ ಲುಕಪ್ಪಲ್ಲಿ ನಾನು ಏನು ಮಾಡ್ಬೋದು, ಡೈರೆಕ್ಟ್ಲಿ ಐ ಕುಡ್ ಸೇ 0. ವಾಟ್ ಈಸ್ ದಟ್ ಐ ಆಮ್ ಟ್ರೈಂಗ್ ಟು ಮೇಕ್ ಅ ಲುಕಪ್ ಅಪಾನ್ 0. ಸೊ 0 ಇಂದ ಏನು ಮಾಡುತ್ತೆ, ಈ ಪೂರ್ಣ ಅರೇ 0ಗೆ ತೊಗೊಂಡು ಹೋಗ್ಬಿಟ್ಟು ಮ್ಯಾಪ್ ಮಾಡುತ್ತೆ. ಸೊ 0 ವಿಲ್ ಬಿ ದ ಕೀ ಆ್ಯಂಡ್ ಮ್ಯಾಪಿಂಗ್ ಟು ಆಲ್ ದಿಸ್ ಎಂಟೈರ್ ಸ್ಟಫ್. ಆ್ಯಂಡ್ ಇಫ್ ದೆರ್ ಈಸ್ ಅನದರ್ 0 ದಟ್ ಈಸ್ ಓವರ್ ಏರ್, ಅದನ್ನು ಮತ್ತೆ ಮ್ಯಾಪ್ ಮಾಡುತ್ತೆ. ಅಗೇನ್ 1 ಇದ್ದರೆ ಏನು ಮಾಡುತ್ತೆ, 1ಗೆ 2 ವ್ಯಾಲ್ಯೂಸ್ ಇದ್ದಾವೆ, 2 ವ್ಯಾಲ್ಯೂಸ್ನ ಲೀಸ್ಟಾಗಿ ಅಪಾಯಿಂಟ್ ಮಾಡಿರುತ್ತೆ. ದಟ್ ಈಸ್ ಓಕೆ. ಸೊ ದಿಸ್ ಇಸ್ ಟು ಲುಕಪ್. ಓಕೆ, ನೆಕ್ಸ್ಟ್ ದಿಸ್ ಇಸ್ ಡನ್. ನೆಕ್ಸ್ಟ್ ಇಸ್ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಕ್ರಿಯೇಟ್ ದಿಸ್ ಕ್ಯೂ, right? For a BFS queue we have to just say queue ಅಂತ ಹೇಳಿ ತೊಗೊಳ್ಳೋಣ. ಈ ಕ್ಯೂ ಬಂದುಬಿಟ್ಟು ಏನು ಮಾಡಬೇಕು ನಾನು, queue will be the simple BFS queue, right? So queue with these two values that we discussed. It will be a tuple, right? Int and another int. For the first int is for the node and the second int is for the ಏನಂತಾರೆ the cost, the overall cost. That is done. So these two implementations are done. Then we have to have a prices array. Prices array all initiated to the maximum value, right? So that is next. So where prices is equal to, ನಾನು ಏನು ಮಾಡ್ತೀನಿ, instead of what you can do with the prices is I will use something called as an enumerable, right? Enumerable, right? Enumerable of ನಾನು ಏನು ಮಾಡ್ಬೋದು, ರಿಪೀಟ್ ಅಂತ ಹೇಳ್ಬಿಟ್ಟು ಮಾಡ್ಬೋದು. ಸೊ ದೀಸ್ ಆರ್ ಲ್ಯಾಂಗ್ವೇಜ್ ವಾಟ್ ಯು ಕ್ಯಾನ್ ಡೂ ಫಾರ್ ಪ್ರೈಸಸ್ ಇಸ್ ಸಿಂಪ್ಲಿ ಪ್ರೈಸಸ್ನ ತೊಗೊಂಡ್ಬಿಟ್ಟು ಯು ಕ್ಯಾನ್ ಕ್ರಿಯೇಟ್ ಅ ನ್ಯೂ ಇಂಟ್ ಅರೇ and then within a for loop you can put all the maximum values into it. You can either do that or you can use something of a syntax shower, because I am building upon this. To get this is not my priority, right? I have to use this and build a problem solution for this, not the how do I construct the prices array and all that. So for me this works well, right? Max value, right? Int max value, repeat for how many times, repeat for n number of times and say each time have a value of max value, right? Done. Next ಇಲ್ಲಿ important one, the catch, the prices of important catch ಏನಂತ ಹೇಳಂದ್ರೆ PRICS prices, right? Prices of source ಏನಾಗಿರುತ್ತೆ, ಎಷ್ಟಾಗಿರುತ್ತೆ ವ್ಯಾಲ್ಯೂ, ಪ್ರೈಸಸ್ ಆಫ್ ಸೋರ್ಸಿಂದ ಸೋರ್ಸಿಗೆ ಸ್ಟಾರ್ಟ್ ಆಗಲಿಕ್ಕೆ ಎಷ್ಟಾಗುತ್ತೆ ವ್ಯಾಲ್ಯೂ. ಸೊ ಪ್ರೈಸಸ್ ಆಫ್ ಸೋರ್ಸ್ ವಿಲ್ ಬಿ ಒಬ್ವಿಯಸ್ಲಿ 0, right? Then what we will do, we will do a BFS here. So ಬರ್ಕೊಂಡಿರೋಣ, we will try doing a BFS here. We will come back to that. ಆ್ಯಂಡ್ ಫೈನಲಿ ಏನು ಮಾಡ್ತೀವಿ, ಸೊ BFS ಮಾಡೋದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡಬೇಕಾಗುತ್ತೆ, ಕ್ಯೂ ಅಲ್ಲಿ ಎನ್ ಕ್ಯೂ ಮಾಡಬೇಕಾಗುತ್ತೆ, ಅದನ್ನು ಬರೆಯೋಣ, ರೈಟ್? ಎನ್ ಕ್ಯೂ ವಾಟ್,
NQ, as I told before, the next possible node and the cost. What is the next possible node? You have to start with source only, and source ಅಲ್ಲಿ ನೀವು ಶುರು ಮಾಡ್ತಾ ಇರುವಾಗ, right, it's a tuple, so we will make it a tuple. Source ಅಲ್ಲಿ ನೀವು ಸ್ಟಾರ್ಟ್ ಮಾಡ್ತಾ ಇರುವಾಗ, what will be the primary value, what will be the initial price? The initial price will be 0. That is what we made sure we entered it for this as well, right? So this we are ready for the Q, we are ready for the BFS. So BFS ಮಾಡೋಣ ಅಂತ ಹೇಳಿ ತಿಳ್ಕೊಳ್ಳೋಣ. ಇಂಪ್ಲಿಮೆಂಟೇಷನ್ ಲಾಜಿಕ್ ಆಫ್ ಬೇಸಿಕ್ಲಿ ಅಪ್ಡೇಟಿಂಗ್ ದಿ ಪ್ರೈಸಸ್ ವ್ಯಾಲ್ಯೂ. ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್ BFS ಫಾರ್, ರೈಟ್? ಫೈನಲಿ ರಿಟರ್ನ್ ಏನು ಮಾಡಬೇಕು, ರೈಟ್? ಇಲ್ಲಿ ರಿಟರ್ನ್ ಮಾಡಬೇಕು. ಸೊ ಇಲ್ಲಿ ರಿಟರ್ನ್ ಆಫ್ ವಾಟ್? ರಿಟರ್ನ್ ಆಫ್ ಪ್ರೈಸಸ್, ವಾಟ್ ಎವರ್ ದಟ್ ವಿ ಹ್ಯಾವ್ ರಿಟರ್ನ್ ಇಯರ್. ಸೊ ರೈಟ್, this itself will become one. So let's check prices of destination. If it is mutated, if it is not equal to max value, that is what we set here, right? If it is not equal to max value, then we have found out a least price. So that's why we will say prices of destination, return it. Otherwise, if it is not mutated, that means that there is no flight at all, then return -1. Done. So the crux of the logic remains now to be written, right? How do we perform a BFS? As we told before, we have to do layer by layer, right? This logic, this is what we have to write here. This is important. So layer by layer, by decrementing the value of k. How do we perform a layer by layer BFS? As in my previous video, as I told before, so ಏನು ಮಾಡ್ಬೋದು, layer by layer ಟ್ರಾವರ್ಸಲ್ಗೆ we have to simply write ಇದೇ ಥರ while, and internally going into this another one which is for loop, like this we can write, right? So ಇದು ಏನು ಮಾಡುತ್ತೆ, outer loop is for what do you say, to keep track of overall count, and within each for loop what you will do, you will ಮೊದಲು ಪಾಪ್ಯುಲೇಟ್ ಆಗಿರುತ್ತೆ, values will be populated here. We have started with source, and ಇದೇನಾಗುತ್ತೆ, ಲೇಯರ್ ಆ ಪರ್ಟಿಕ್ಯುಲರ್ ನೆಕ್ಸ್ಟ್ ಚೈಲ್ಡ್ ಐಟಮ್ಸ್ಗಳನ್ನು ತೊಗೊಂಡು ಬಂದುಬಿಟ್ಟು ಇಟ್ರೇಟ್ ಮಾಡೋದು. And within this, since it is a BFS, right, so we have to do what? For each ಮಾಡಬೇಕಾಗುತ್ತೆ, right? For each ಮಾಡಬೇಕಾಗುತ್ತೆ. So this is how you do a layer by layer, right? ಇಲ್ಲಿ ಇನ್ನೊಂದು ಸಿಂಟ್ಯಾಕ್ಟಿಕ್ ಶುಗರ್ ನಾನು ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಮಾಡಬೇಕಾಗುತ್ತೆ, ನೆಕ್ಸ್ಟು ಈ ಫಾರ್ ಲೂಪಲ್ಲಿ ಬಂದುಬಿಟ್ಟು ಇಲ್ಲಿ ನಾನು ಏನು ಮಾಡ್ತಾ ಹೋಗಬೇಕಾಗುತ್ತೆ, k ಮೈನಸ್ ಮಾಡ್ತಾ ಹೋಗಬೇಕಾಗುತ್ತೆ. ಇನ್ಸ್ಟೆಡ್ ಆಫ್ ಡೂಯಿಂಗ್ ದಟ್, ಐ ವಿಲ್ ಡೂ ಒನ್ ಸಿಂಪಲ್ ಆಪ್ಟಿಮೈಸೇಷನ್ ಹಿಯರ್. Instead of using while, I will use for, and say everything lies simple, right? Q dot count if it is greater than 0, and very important, and k value is ನಾನು ಏನು ಮಾಡಬೇಕಾಗುತ್ತೆ, ಪ್ರತಿ ಸತನೂ ಡಿಕ್ರಿಮೆಂಟ್ ಮಾಡಬೇಕಾಗುತ್ತೆ. ಸೊ k value is greater than or equal to 0, and instead of doing k minus here, that is decrementing by layer, what I will do it here. That's the catch, right? Once you have this, ಇಲ್ಲಿ ನಾನು ಹೇಗೆ ಶುರು ಮಾಡ್ಕೊಳ್ತಿದ್ದೆ, I would have written a size value here, right? What I would have done is size equal to q dot count ಅಂತ ಹೇಳಿ ಮಾಡಿ, ಫಾರ್ ಅಲ್ಲ ನಾನು ಏನು ಮಾಡ್ತಾ ಇದ್ದೆ, ಸೈಜಿಂದ ಶುರು ಮಾಡ್ತಿದ್ದೆ. ಫ್ರಮ್ ಇಂಟ್ ಲೆವೆಲ್ L is equal to 0 ಇಂದ ಶುರು ಮಾಡ್ಕೊಂಬಿಟ್ಟು L greater than or equal ಸೈಜ್ ತನಕ ಇರೋ ತನಕನೂ, ರೈಟ್? ಇಫ್ L is less than or size ಅಂತ ಹೇಳಿ ಅಂದ್ಬಿಟ್ಟು ನಾನು ಏನು ಮಾಡ್ತಿದ್ದೆ, L corresponds to that level, right? ಈ ಥರ ಮಾಡ್ತಾ ಇದೆ. ದ ಸಿಂಪ್ಲಿಸ್ಟಿಕ್ ವೇ, another one way that I have discovered is, why don't I start with directly from q dot count itself and decrement the level values, right? That will be much more simpler to do it, so that I need not maintain another size variable is what I am trying to do here, right? L is equal to q dot count, and L is greater than 0, and instead of doing that, I will do L minus, right? One and this thing. You can also use another logic for layer where while and for ನೀವು ಮಾಡ್ತಾ ಹೋಗ್ತಾ ಇದ್ದೀರಾ, ಅದನ್ನು ಮಾಡ್ಬೋದು. That's fair enough. But these are the two values that you can try doing a layer by layer. So this is what layer by layer traversal while you decrement the value of k, right? Very simple. So by this, what we will do is, whatever that we discussed here, this layer by layer traversal will be done in each layer by layer. So right now we are in the first layer of it. What is that we need to do? We have to probe the next neighbors of the particular node, right? This is the node, and who are the neighbors of it? 1 and 2. And how do we get these neighbors? Via adjacency list. So we get that via this. So flight anta heli ankonಡ್ರೆ, each individual flight of what in this adjacency of what?
the first flight. So that is why we constructed this, right? So source ಅಲ್ಲಿ ಇದೆ ಆ value, right? So what is that we have to give here? So we should have been ಇಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಇಲ್ಲೆಲ್ಲಾದರೂ ಒಂದು ಕಡೆ ಡಿ ಕ್ಯೂ ಮಾಡಬೇಕಾಗುತ್ತೆ. ಎಲ್ಲಿ ಡಿ ಕ್ಯೂ ಮಾಡ್ತೀರಾ, ಫಸ್ಟ್ ಲೇಯರಲ್ಲೇ ನಾನು ಏನು ಮಾಡಬೇಕು, ಇಲ್ಲಿ ನಾನು ಇದನ್ನು ಏನು ಮಾಡ್ತೀನಿ, ಫಸ್ಟ್ ಡಿ ಕ್ಯೂ ಇಲ್ಲಿ ಮಾಡ್ತೀನಿ, ರೈಟ್? ಸೊ ಫಸ್ಟ್ ಲೆಟ್ಸ್ ರೈಟ್ ದ ಡಿ ಕ್ಯೂ ಲಾಜಿಕ್ ಹಿಯರ್, where what is the output that I get? So output will always be, once I do this, it will always be tuple from the queue, right? So queue will give me what? Queue will give me the node, comma, and it will give me the what? Cost, the overall cost. So queue will always carry this cost, right? That's what the intuition we built of what? Q dot dq, QUE, right? We dq like this. So now for this, what is that we will do? We will probe the next neighbors of this. So illinda available adjacency ಇದರಲ್ಲಿ ನಾನು ಕೇಳಿದ್ರೆ each flight item ಬರುತ್ತೆ. That is what the adjacency lookup that we did. ಇದರಲ್ಲಿ ಏನು ಬರುತ್ತೆ, you will get this, literally this particular array, right? Where now we know what are the neighbors of this. The neighbor is sitting at this place. So flight of 2 means flight of 1 ಅಂದರೆ neighbor, next neighbor ಯಾರು flight of 1 ಅಲ್ಲಿದೆ, and the cost to the price for that flight is at flight number. So if I have to take this flight, so flight 0, 1 and 2, right? So that is where we set. Now what important question that we need to ask, if right, let's write if. ಇಲ್ಲಿ ನಾವು ಏನು ಮಾಡಬೇಕಾಗಿದೆ, ಸೊ ಟ್ರೈ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ನಾವು ಏನು ಮಾಡಬೇಕು, ದ ಓವರ್ ಆಲ್ ಕಾಸ್ಟ್, ಇಲ್ಲಿಗೆ ಬರ್ತಕ್ಕಂಥ ಕಾಸ್ಟ್ ಏನಿದೆ, ಈ ಕಾಸ್ಟ್ ಪ್ಲಸ್ ದ ಪ್ರೈಸ್ of this particular flight of this neighbor, right? So how do you check that? Flight of what? It is at 2. If this overall thing is lesser than, it is costing me lesser than whatever that is existent right now. Whatever existent is written in ಎಲ್ಲಿ ನಾನು ಎಲ್ಲಿದೆ, ಅದು ಪ್ರೈಸಸ್ ಅಲ್ಲಿದೆ. ಸೊ ಪ್ರೈಸಸ್ ಆಫ್ what the source is, flight of what? Flight of the neighbor, right? The neighbor is written over here 1, right? So we have to say 1. So if it is getting confused, you can always switch between these and then turn it into one variable ಸಿಗೆ ಹಾಕೊಂಡ್ಬಿಟ್ಟು ನೀವು ಅದನ್ನು ಮಾಡ್ಬೋದು. I am trying to write it is easily understandable. So what we are trying to do ಅಂದರೆ, if the overall cost ಅಂದರೆ ಈ ರೀತಿಯಲ್ಲಿ ಈ ಕಾಸ್ಟ್, ರೈಟ್? ಇವಾಗ ಏನು ಬಂದಿದೆ, 30 ಬಂದಿದೆ ನನಗೆ. 30 ಹೇಗೆ 30? ದ ಓವರ್ ಆಲ್ ಕಾಸ್ಟ್ ಟು ದಿಸ್ ಫ್ಲೈಟ್ ವಾಸ್, ದಿಸ್ ಪ್ಲೇಸ್ ವಾಸ್ 10 ಪ್ಲಸ್ ದಿಸ್ 20, ವಾಟ್ ಎವರ್ ದಟ್ ಈಸ್ ದೇರ್, ದಟ್ ಈಸ್ 30 ಆಗುತ್ತೆ. ಈ ಎಕ್ಸಿಸ್ಟಿಂಗ್ 1 ವ್ಯಾಲ್ಯೂ ಏನಿತ್ತು, ಮೊದಲು 100 ಇತ್ತು, ಅದಕ್ಕಿಂತ ಲೆಸ್ ಇತ್ತು ಅಂತ ಹೇಳಂದರೆ ನಾನು ಏನು ಮಾಡಬೇಕು, ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಗೋ ಅಹೆಡ್ ಆ್ಯಂಡ್ ದೆನ್ ಅಪ್ಡೇಟ್ ದಟ್ ಪ್ರೈಸ್, ರೈಟ್? ಐ ಹ್ಯಾವ್ ಟು ಗೋ ಅಹೆಡ್ and update that price to cost of e value, right? First I have to do this. Next what I have to do, I have to enqueue this, right? Queue ಗೆ ನಾನು ಏನು ಮಾಡಬೇಕಾಗುತ್ತೆ, enqueue this with what? This with the neighbor, that is, sorry, it is like this, right? The neighbor, that this is that neighbor, right? ನೈಬರ್ ನಾನು ಮಾಡಬೇಕಾಗುತ್ತೆ, ಆ್ಯಂಡ್ ದ ಓವರ್ ಆಲ್ ಕಾಸ್ಟ್ ವಿಲ್ ಬಿ ಅಪ್ಡೇಟೆಡ್ ಹಿಯರ್. ಸೊ ಫ್ಲೈಟ್ ಆಫ್ ಕಾಸ್ಟ್, ಐ ಹ್ಯಾವ್ ಟು ಜಸ್ಟ್ ಡೂ ದಿಸ್, ರೈಟ್? ಇನ್ ದ ರೆಸ್ಟ್ ಆಲ್ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್. ಸೊ ವಾಟ್ ಡಿಡ್ ವಿ ಡೂ? ಬೈ ಲೇಯರ್ ಅಟ್ ದ ಫಸ್ಟ್ ಲೇಯರ್ ಏನಾಯಿತು, ವಿ ಡಿಕ್ಯೂಡ್ ದ ಫಸ್ಟ್ ವ್ಯಾಲ್ಯೂ, ದಟ್ ಈಸ್ ದಿಸ್ ವ್ಯಾಲ್ಯೂ, ಆ್ಯಂಡ್ probed its neighbor, and only when we will update the prices, only if we have found out a minimum cost. That is what we have written here. Keep updating if you found the minimum price, and enqueue it, so that ಆ ಪಾತ್ ಏನಾಯಿತು, ಇದನ್ನು ಯಾಕೆ ನಾನು ಎನ್ಕ್ಯೂ ಮಾಡಬೇಕು, ಅಪ್ಡೇಟ್ ಮಾಡಿ ಯಾಕೆ ಬಿಡೋಕ್ಕಾಗಲ್ಲ? ಬಿಕಾಸ್ ಇಲ್ಲಿಂದ ಮುಂದೆ ಬರ್ತಕ್ಕಂಥ ಎಲ್ಲ ನೋಟ್ಸಿಗೂ ದೇರ್ ಇಸ್ ಅ ಪ್ರಾಬಬಿಲಿಟಿ ದಟ್ ಇಟ್ ಮೈಟ್ ಆಫರ್ ಅ ಲೋವರ್ ಚೀಪೆಸ್ಟ್ ಫ್ಲೈಟ್ಸ್, ರೈಟ್? ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಡಿಡ್, ಆ್ಯಂಡ್ ಒನ್ ಅಮಾಂಗ್ ದೆಮ್ ವಿಲ್ ಬಿ ದ ಡೆಸ್ಟಿನೇಷನ್. So we have done this. So let's quickly try running this and clear syntax errors if there are any more logical errors. It's trickier to understand a bit of it, but hopefully at the end of it you should be able to clarify. So no, enumerable repeat. Okay, so this need to be converted into an array, right? To array. Okay,
Let's check. Okay, out of memory. I think it is failing. Because out of memory. So that out of memory is because of, okay, so look at this. Okay, prices, we have made a simple mistake here. It should be repeat with what, these values up till n. It was repeating till the maximum, that is like very big number, right? So let's check quickly. If it works, then we can proceed. Okay, 6 millisecond for 4 test cases that they have given. Let's see the overall test case pass. Eshtagutte time, moment of truth now. Okay, it passed, good. 59 test cases, it took around 12 milliseconds. And again, you can go and search for a better optimized solution. I think one among them will be a DP problem. For me, DP intuitionally doesn't fit. For me, it is, right? So there are better versions. So this particular problem na intuition prakara, we can always have this diagram lookup, and then yen diagram al bardidivo ade reetiyalli we have tried solving this, and then this works. So one quick optimization, whether it increases the runtime or not, let's check that. One thing is, once namige destination sikkoytu while we are enqueuing it, ಸೊ ನಮಗೆ ಎನ್ಕ್ಯೂ ಮಾಡ್ತಾ ಇರುವಾಗ ಡೆಸ್ಟಿನೇಷನ್ ಬಂತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಡೆಸ್ಟಿನೇಷನ್ಗಿಂತ ಮುಂದೆ ಇರತಕ್ಕಂಥ ನೋಡ್ನ ನಾವು ಇಲ್ಲಿ ಡೆಸ್ಟಿನೇಷನಲ್ಲಿ ಇದ್ದೀನಿ ನಾನು, ಇಫ್ ಇಟ್ ಇಸ್ ಆಲ್ರೆಡಿ ಅ ಡೆಸ್ಟಿನೇಷನ್, ಇಲ್ಲಿಂದ ಮುಂದೆ ಮತ್ತೆ ಪ್ರೋಬ್ ಮಾಡೋದು ಏನು ಅವಶ್ಯಕತೆ ಇದೆ, ರೈಟ್? ಆ ಆಪ್ಟಿಮೈಸೇಷನ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಟೆಸ್ಟ್ ಕೇಸ್ ಪಿಕಪ್ ಆಗುತ್ತೋ ಇಲ್ಲೋ ನೋಡೋಣ. ಸೊ ಅದನ್ನು ಹೇಗೆ ಚೆಕ್ ಮಾಡಿದೆ? ಇಫ್ ದ ಫ್ಲೈಟ್ ಇಟ್ ಸೆಲ್ಫ್, ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು DST, ಡೆಸ್ಟಿನೇಷನ್ ಆಗಿಲ್ಲ ಅಂದರೆ ದೆನ್ ಯು ಡೂ ವಾಟ್, ದೆನ್ ಯು kind of enqueue it. If not, don't enqueue it, right? So let's check that whether it performs any optimization. 12 milliseconds kinta inde bartiva athwa it will just, I think for 4 test cases it did not. 6 milliseconds ittu 6 milliseconds tagoltu, but in any case this is a valid scenario, right? Oh, it took 23 milliseconds. I don't know why it took 23 milliseconds. Let's do one more check. Maybe server idle ಏನಾರು ಪ್ರಾಬ್ಲಮ್ ಆಗಿರ್ಬೋದು. Otherwise let me know why it took. So again, see, it took 12 milliseconds itself. That I think there was a glitch there, but then this is a valid scenario, right? So ಇಲ್ಲಿಂದ ಫರ್ದರ್ ನನಗೆ ನೋಡ್ ಆಲ್ರೆಡಿ ನನಗೆ ಸಿಕ್ಕೋಗಿತ್ತು, ನೈಬರ್ ಅಂತ ಡೆಸ್ಟಿನೇಷನ್ ಸಿಕ್ಕೋಗಿತ್ತು ಅಂತ ಹೇಳಂದರೆ, ವೈ ಲೋಡ್ ಆಲ್ ದ ನೈಬರ್ಸ್ ಆಫ್ 2 and again get into that loop, right? So that was the optimization done. So with this, I think we have covered this problem. The practical use case of this is as written in this problem, right? Any particular cities having multiple flights connected iruvaga will always get into a scenario of layovers, and layovers need to be, we have to tailor our solution based on the layovers that we have, how much layovers or stop that we can afford. It will not always be the minimum cost. That's why this is important. Choosing between a priority queue, even though it is a weighted edges, we did not go for a priority queue because the determiner ಇಲ್ಲಿ ಏನಿದೆ, ನನಗೆ value of k stops ಇದೆ. This is just to prove an anti pattern, to prove that not always whenever there is a weighted edges we use priority queue ಅನ್ನೋ ಹಾಗೆ. So a simple BFS would work probing all the paths and trying to optimize for the given value of k, right? That's all to it. Hope you understood and hope you enjoyed solving this problem. I enjoyed it. Thanks for sticking so long.